ಏ ಉಲ್ಕೋಚಿ, ಚೇಷ್ಟೆ ಬಿಟ್ಟು ಬೇರೆ ವಿಷಯನೇ ಇಲ್ಲನೋ ನಿನ್ನ ಹತ್ತಿರ? ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ 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 ಹೊಡಿಬೇಡಣ್ಣ, ವರ್ಕ್ಶಾಪ್ನಿಂದ ಇದೀಗ ಬಂದೆ. ರಘು, ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ ತಾನೆ ನಾನು ನಿನ್ನನ್ನು ಮತ್ತೆ ಕಾಲೇಜಿಗೆ ಸೇರಿಸಿದ್ದು. ನೋಡು, ನನಗೀಗ ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ದೊರೆಯುತ್ತದೆ. ನನ್ನಂಥ ಒಬ್ಬ ಆಫೀಸರನ ತಮ್ಮ ವರ್ಕ್ಶಾಪಿನಲ್ಲಿ ಹಮಾಲನಂತೆ ನೈಟ್ ಡ್ಯೂಟಿಗೆ ಹೋಗ್ತಾನಂತ ಜನ ಆಡ್ಕೊಂಡ್ರೆ ಇದರಿಂದ ನನಗೆ ಎಷ್ಟು ಇನ್ಸಲ್ಟ್ ಆಗುತ್ತಾ ವಿಚಾರಿಸಿದ್ಯಾ ನೀನು? ಛೇ, ಹಿಂದಿನಿಂದ ನೀನು ಆ ಹೀನ ಕೆಲಸಕ್ಕೆ ಸರ್ವತಾ ಹೋಗ್ಕೂಡ್ದು. ದಿಸ್ ಮೈ ಆರ್ಡರ್, ಯು ಸಿ. ಅಣ್ಣ, ದಯಮಾಡಿ ವರ್ಕ್ಶಾಪಿನ ಕೆಲಸಕ್ಕೆ ಹೀನ ಉದ್ಯೋಗ ಎಂದು ಹೇಳಿಸ್ಬೇಡಣ್ಣ. ಅದರಿಂದ ನನಗೆ ತುಂಬಾ ನೋವಾಗುತ್ತದೆ. ಯಾಕೆಂದರೆ ನನಗೆ ಶ್ರಮ ವಹಿಸಿ ದುಡಿಯೋದಕ್ಕೆ ಅನುಕೂಲತೆ ಒದಗಿಸಿಕೊಟ್ಟ ಆ ವರ್ಕ್ಶಾಪಿನ ದುಡಿಮೆ ಹಣದಿಂದಲೇ ಇದುವರೆಗೆ ನಮ್ಮ ಮನೆತನದ ಪೋಷಣೆ. ಅಲ್ಲದೆ ನಿನ್ನ ಶಿಕ್ಷಣವನ್ನು ಪೂರ್ತಿಗೊಳಿಸುವುದಕ್ಕೂ ಸಹಿತ ಅದೇ ವರ್ಕ್ಶಾಪಿನ ದುಡಿಮೆ ಹಣನೇ ಕಾರಣವಾಯಿತು. ಈಗೇನು ನಿನಗೆ ಸಾವಿರಾರು ರೂಪಾಯಿ ಸಂಪಾದಿಸುವಂತ ಆಫೀಸರ್ ನೌಕರಿ ಸಿಕ್ಕಿದೆ, ಸಂತೋಷ. ಆದರೆ ಆಫೀಸರ್ ನೌಕರಿಯನ್ನೇ ದೊರಕಿಸಿಕೊಡುವುದಕ್ಕೆ ಈಗ ನಿನ್ನಿಂದ ಹೀನ ಅಂತ ಹೇಳಿಸ್ಕೊಳ್ತಿರುವ ಆ ವರ್ಕ್ಶಾಪಿನ ದುಡಿಮೆಲೆ ತಾಯಿ ಅನ್ನೋದನ್ನ ದಯವಿಟ್ಟು ಮರಿಬಿಡೋಣ. ಕ್ಷಮಿಸು ರಘು, ನಾಲಿಗೆ ಜಾರಿ ಏನೇನೋ ಮಾತನಾಡಿಬಿಟ್ಟೆ. ನಿನ್ನ ದುಡಿಮೆಗೆ ಹೀನ ಅಂತ ಕರೆದು ನನ್ನ ಮಹಾಮೂರ್ಖತನ. ವಯಸ್ಸಿನಲ್ಲಿ ನಿನಗಿಂತ ಹಿರಿಯನಾದರೂ ನಿನ್ನಲ್ಲಿರುವಷ್ಟು ಸದ್ವಿವೇಕ ಅನುಭವ ನನ್ನಲ್ಲಿ ಬರದು. ಆದರೂ ನಿನ್ನ ಅಭ್ಯಾಸ ಸರಿಯಾಗಿ ಸಾಗಬೇಕನ್ನೋ ಉದ್ದೇಶದಿಂದ ನಿನ್ನಲ್ಲಿ ವಿನಂತಿ ಮಾಡಿಕೋತೀನಿ. ದಯವಿಟ್ಟು ಆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ಆಯ್ತಣ್ಣ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ತೀನಿ. ಆಯ್ತಾ? ಸರಿ, ನಿನ್ನ ಕಾಲೇಜ್ಗೆ ಟೈಮ್ ಆಯಿತು. ಒಳಗೆ ನಿನ್ನ ಅತ್ತಿಗೆ ಇದ್ದಾಳೆ. ಬೇಗನೆ ಊಟ ಮುಗಿಸಿಕೊಂಡು ಕಾಲೇಜಿಗೆ ಹೋಗು. ಸರಿ, ಆಯ್ತಣ್ಣ. ನೋಡು ರಘು, ಈ ಸಲ PUCಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಪಾಸ್ ಆಗಬೇಕು, ತಿಳಿದೆ? ಪ್ರಯತ್ನಿಸುತ್ತೇನಣ್ಣ, ಎಲ್ಲ ನಿನ್ನ ಕೃಪೆ. ಸರಿ, ಹಾಗಾದರೆ ನಾನು ಇನ್ನು ಹೋಗಿ ಬರಲೇ? ಆಯ್ತಣ್ಣ, ಹೋಗಿ ಬಣ್ಣ. ಅತ್ತಿಗೆ, ಅತ್ತಿಗೆ,